ಹೇಳ್ಬೇಕು, ಕೀವರ್ಡ್ ಹೇಳ್ಕೊ. ಅದಕ್ಕೆ ನಾನು ಅದು ಟ್ವಿಸ್ಟ್ ನಂಗೆ ಗೊತ್ತಾಯ್ತು. ಪಪ್ಪ ಮತ್ತೆ ಪಾಯಿಂಟ್ಸ್. ನೋ ನೋ ನಾಟ್ ಎಟ್ ಆಲ್. ಇವಾಗಿಲ್ಲ, ಯಾಕಂದ್ರೆ ನಂಗೆ ಆನ್ಸರ್ ಗೊತ್ತಿತ್ತು. ಕ್ಯಾಮ್ರಾ ಅಲ್ಲಿ ಮತ್ತೆ ನಿಂತು ಆಗಿರುತ್ತೆ. ಕ್ಯಾಶು ಚಿಕನ್ ಚಿಕನ್ ಹೇಳಿದ್ದು, ಚಿಕನ್ ಹೇಳಿದ್ದು. ಕೀವರ್ಡ್ ಹೇಳಿಲ್ಲ. ಹೇಳ್ತಿದ್ರೆ ಈಗ ಫೈನ್. ನನ್ಗಡ್ಲೆ ಹಾಕಿದ್ದಾರೆ. ಯಾರು ಅಂತ ಹೇಳುದಿಲ್ಲ, ನೀನ್ ಹೇಳಿದಷ್ಟೇ. ಗೆಸ್ ಮಾಡ್ತೀರಾ ಇದಕ್ಕೆ? ಕಮ್ಮಿ ಇದೆ ಅಂತ ಹೇಳ್ತೆ, ಎಲ್ಲ ಏನಾದ್ರು ಕಮ್ಮಿ ಇದ್ರೆ ಹೇಳ್ತೆ ನಾನು. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ರುಚಿ ಗಮ್ಮತ್ನ 3ನೇ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹೋದ್ಸಲ ಹೇಳಿದ್ದೆ ಇವತ್ತು ಒಂದು ಚಿಕ್ಕ ಸರ್ಪ್ರೈಸ್ ಇರುತ್ತೆ ಅಂತ. ಆ ಸರ್ಪ್ರೈಸ್ ಏನು ಅಂತ ಹೇಳ್ತೀನಿ. ಇವತ್ತು ನಮ್ಮ ಮನೆಯವರು ಬರ್ತಿದ್ದಾರೆ ಈ ಎಪಿಸೋಡ್ಗೆ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೀವು ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅನ್ಕೊಳ್ತಾ, ಇವತ್ತಿನ ನಮ್ಮ ಲೊಕೇಶನ್ ಪಾರ್ಟ್ನರ್ ಆಗಿದ್ದಾರೆ ವೈಟ್ ಪರ್ಲ್ ಮಂದರ್ತಿ ರೆಸ್ಟೋರೆಂಟ್ ಅವರು. ಈ ರೌಂಡ್ಗೂ 3 ಜನನ ಇನ್ವೈಟ್ ಮಾಡ್ತೀನಿ. ಇವತ್ತು ನನ್ನ ಜೊತೆಗೆ 3 ಜನ ಇದ್ದಾರೆ. 3 ರೌಂಡ್ ಇರುತ್ತೆ, ಹಾಗೇನೆ 3 ರೌಂಡ್ ಅಲ್ಲೂ ಜಾಸ್ತಿ ಪಾಯಿಂಟ್ಸ್ ಬಂದು ಎಪಿಸೋಡ್ ನ ಕೊನೆಗೆ ವಿನ್ನರ್ ಆಗೋರ್ಗೆ ನಮ್ಮ ಮೊಬೈಲ್ ಎಕ್ಸ್ ಕಡೆಯಿಂದ ಗಿಫ್ಟ್ ಕೂಡ ಸಿಗ್ತಾ ಇದೆ. ಮೊಬೈಲ್ ಎಕ್ಸ್ ಕುಂದಾಪುರ ಹಾಗೂ ಬೆಂಗಳೂರಲ್ಲಿ 2 ಕಡೆ ಬ್ರಾಂಚಸ್ ಇದೆ. ಮೊಬೈಲ್ ಅಂಡ್ ಆಕ್ಸರೀಸ್ ಏನಾದ್ರು ಬೇಕಿದ್ರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು. ಸೊ ತಡ ಮಾಡದೆ ನಮ್ಮ ಈ ಎಪಿಸೋಡ್ 3 ನ ಸ್ಟಾರ್ಟ್ ಮಾಡೋಣ. ರುಚಿ ಗಮ್ಮತ್ತೆ ಸುಷ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ. ರುಚಿ ಗಮ್ಮತ್ತೆ, ರುಚಿ ಗಮ್ಮತ್ತೆ, ಸ್ನೇಹ ಸಂತೋಷ ಮಜಾಲಿದು ನಮ್ಮ ರುಚಿ ಗಮ್ಮತ್ತೆ, ರುಚಿ ಗಮ್ಮತ್ತೆ. ಈಗಾಗಲೇ ಹೇಳ್ದಂಗೆ ಇವತ್ತು ಫ್ಯಾಮಿಲಿ ರೌಂಡ್. ಸೊ ನನ್ನ ಫ್ಯಾಮಿಲಿಯವರು ನನ್ನ ಜೊತೆಗಿದ್ದಾರೆ. ಸೊ ಇಲ್ಲಿರೋದು ನನ್ನ ಪಪ್ಪ. ವೆಲ್ಕಮ್ ಟು ದ ಶೋ ಪಪ್ಪ. ಇದು ನನ್ನ ಅಕ್ಕನ ಮಗ ಶಿವಾಂಶ್. ಹಾಯ್ ಹೇಳಿ ಬಾಬು. ಹಾಯ್. ಒಳ್ಳೆ ನಾಚಿಕೆ ಅವನಿಗೆ. ಇದು ನನ್ನ ಭಾವಿ ಅತ್ತಿಗೆ, ಅಂದ್ರೆ ಸಿಸ್ಟರ್ ಇನ್ ಲಾಗ್ ಅವರು, ರಶ್ಮಿತಾ. ವೆಲ್ಕಮ್ ಟು ದ ಶೋ. ಅದು ನನ್ನ ಅಕ್ಕ ಶ್ರೀಲಕ್ಷ್ಮಿ. ಇವರು ಕಾಂಟೆಂಟ್ ಕ್ರಿಯೇಷನ್ಸ್ ಮಾಡ್ತಾರೆ. ಸೊ ನಿಮ್ಗೆ ಕೆಲವರು ಗೊತ್ತಿರ್ಬೋದು. ಲೈಫ್ ಆಫ್ ಲಚ್ಚು ಅಂತ ಚಾನೆಲ್ಸ್ ಇದೆ, ಮಾಡಿದ ಸಬ್ಸ್ಕ್ರೈಬ್ ಮಾಡ್ತೀವಿ. ಈಗ ಅವರ ಬಾಯಿಂದನೇ ಕೇಳುವ ಅವರದ್ದು ಇಂಟ್ರೊಡಕ್ಷನ್. ಓಕೆನಾ ಅಪ್ಪ? ನಿಮ್ದು ಇಂಟ್ರೊಡಕ್ಷನ್ ಅನ್ಕೊಡಿ ಕಮ್ಮ. ನನ್ನ ಹೆಸರು ಮಾಧವ್ ಪೂಜಾರಿ. ಮಿಂಜುಸ್ಗೆ ಅಂತ ಜಾಸ್ತಿ ಚಾಲ್ತಿಯಲ್ಲಿ ಇರ್ತೇವೆ. ನನ್ನ ಬಿಸ್ನೆಸ್ ಲ್ಯಾಂಡ್ಲಿಂಗ್ಸ್ ಮತ್ತೆ ಕನ್ಸ್ಟ್ರಕ್ಷನ್. ಮತ್ತೆ ನನ್ನ ಹ್ಯಾಪಿ ಹಾಡು ಹೇಳುವಂಥದ್ದು ಮತ್ತೆ ಕೃಷಿ ಮಾಡುವಂಥದ್ದು, ಕಡೆಗೆ ಓಲಾಟ ಮತ್ತೆ ಕುಣಿಕೆ ಅಂತ ಜಾನಪದ ಕ್ರೀಡೆ. ಅದರಲ್ಲಿ ಆಸಕ್ತಿ ಜಾಸ್ತಿ ನಮ್ಮನ್ನ ಲೋಕ ಇದೆ. ಫುಲ್ ಕಲ್ಚರಲ್ ಆಕ್ಟಿವಿಟೀಸ್, ಕೃಷಿ ಎಲ್ಲದರಲ್ಲೂ ಪಾಪ ಇನ್ವಾಲ್ವ್ ಆದ. ಓಕೆ ಬಾಬು, ನಿಂದ ಹೇಳಿ ಬಾಬು, ಇಂಟ್ರೊಡಕ್ಷನ್ ಕೊಡ್ತೀಯ? ಅಯ್ಯೋ ಗೊತ್ತಿಲ್ಲ. ಓಕೆ, ರಶ್ಮಿತಕ್ಕ ಹೇಳಿ ನಿಮ್ದು ಇಂಟ್ರೊಡಕ್ಷನ್. ನನ್ನ ಹೆಸರು ರಶ್ಮಿತಾ. ನಾನು MNC ಕಂಪನಿಯಲ್ಲಿ HR ಆಗಿ ವರ್ಕ್ ಮಾಡ್ತಿದ್ದೇನೆ. ಅಂಡ್ ಹಾಬೀಸ್ ರಿಲೇಟೆಡ್ ಸೈಕ್ಲಿಂಗ್ ಆರ್ ಬ್ಯಾಡ್ಮಿಂಟನ್ ಆಡೋದು, ಜಾಸ್ತಿ ತಿರ್ಗೋದು. ಬಿಹೈಂಡ್ ದ ಸೀನ್ ನಾವೇ ಇರೋದು. ಓಕೆ, ಶ್ರೀಲಕ್ಷ್ಮಿ. ನನ್ನ ಹೆಸರು ಶ್ರೀಲಕ್ಷ್ಮಿ. ನಾನು ಕಂಟೆಂಟ್ ಕ್ರಿಯೇಟರ್ ಮತ್ತೆ ಹೌಸ್ ವೈಫ್. ಹಾಬೀಸ್ ಅಂದ್ರೆ ಸಿಂಗಿಂಗ್, ಡ್ಯಾನ್ಸಿಂಗ್ ಅಷ್ಟೇ. ಮತ್ತೆ ಮಕ್ಕಳಿಂದ ಓಡೋದು ಅದೇ ಅದಾಯ್ತು ಅಲ್ಲ? ಓಕೆ, ಸೊ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡುವ ಪಾಪ? ಓಕೆ. ಅಂಡ್ ಇದೆಂತ ಅಂತಂದ್ರೆ ನಮ್ಮ ಮೇನ್ ಫ್ಯಾಮಿಲಿ ರೌಂಡ್ಗೆ ಸ್ವಲ್ಪ ಫನ್ ಎಲಿಮೆಂಟ್ ಇಟ್ಟಿದೆ. ಫಸ್ಟ್ ರೌಂಡ್ ಹಂಗಿರುತ್ತೆ, ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಫನ್ ಎಲಿಮೆಂಟ್ ಬರ್ತಾ. ಸೊ ಈಗ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೇವ್ರೆಟ್ ಡಿಶ್ ಹೇಳಿಕ್ ಆಯ್ತಾ? ನಿಮ್ದು ಯಾವ್ದು ಫೇವ್ರೆಟ್ ಡಿಶ್? ಯಾವ್ದಾದ್ರು ಅಡ್ಡಿಲ್ಲ, ಒಂದ್ ಸ್ವಲ್ಪ ಸಣ್ಣದಿದ್ರೆ ಒಳ್ಳೇದು. ಊರ್ಕೋಳಿ ಎಂತ ಮಾಡ್ರು ಅಡ್ಡಿಲ್ಲ. ನಾಟಿ ಕೋಳಿ. ಪಪ್ಪ ಈಗ ಪಪ್ಪನ್ ಕೀವರ್ಡ್ ನಾಟಿ ಕೋಳಿ ಆಯ್ತಾ? ನಿಮ್ಗೆ ಇಷ್ಟ ಯಾವ್ದು? ಎಂತಾದ್ರೂ ಡಿಶ್ ಏನಿಷ್ಟ? ಸ್ವೀಟ್ ಡೆಸರ್ಟ್ ಇಷ್ಟ. ಒಂದ್ ಚೂಸ್ ಮಾಡೋದಿದ್ರೆ? ಒಂದ್ರಲ್ಲಿ ಖೀರ್. ಓಕೆ, ಖೀರ್. ರಶ್ಮಿತಕ್ಕಗೆ ಖೀರ್. ಶ್ರೀಲಕ್ಷ್ಮಿ? ನಂಗೆ ಚಿಕನ್ ನಲ್ಲಿ ಅದಿದಂತ ಅಲ್ಲ, ಚಿಕನ್ ಇಷ್ಟ. ಪಪ್ಪಗೆ ಊರ್ಕೋಳಿ, ಅವರಿಗೆ ಚಿಕನ್ ಇಷ್ಟ. ನಾನ್ ವೆಜ್ ಇಷ್ಟ, ಅದ್ರಲ್ಲೂ ಚಿಕನ್ ಇಷ್ಟ. ಚಿಕನ್ ಎಂತ? ಓಕೆ ಫೈನ್. ಇದೆಂತಕ್ಕೆ ಕೇಳಿದೆ ನಾನು ಅಂತಂದ್ರೆ, ಸೊ ನಾನೀಗ ಫಸ್ಟ್ ಕ್ವೆಶನ್ ಕೇಳಿದಾಗ ನೀವು ಯಾರಿಗ ಆನ್ಸರ್ ಗೊತ್ತಲ್ಲ, ಅವರು ಈಗ ನಿಮ್ಗೆ ಗೊತ್ತಿದ್ರೆ ನಾಟಿ ಕೋಳಿ ಅಂತ ಹೇಳ್ಬೇಕು.
ನಿಂಗೆ ಗೊತ್ತಿದ್ರೆ ಚಿಕನ್, ನಿಮ್ಗೆ ಗೊತ್ತಿದ್ರೆ ಖೀರ್. ಯಾರು ಫಸ್ಟ್ ಕೀವರ್ಡ್ ಹೇಳ್ತಾರೋ ಅವ್ರಿಗೆ ಚಾನ್ಸ್ ಸಿಗುತ್ತೆ ಆನ್ಸರ್ ಮಾಡಕ್ಕೆ. ಫಸ್ಟ್ಗೆ ಆನ್ಸರ್ ಹೇಳಿದ್ರೆ ಅವ್ರಿಗೆ ಚಾನ್ಸ್ ಹೋಗುತ್ತೆ. ಓಕೆನಾ? ಸೊ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ರೌಂಡ್ ಹೆಸರು ರೆಸಿಪಿ ಪಜಲ್. ರೆಸಿಪಿ ಪಜಲ್ ಅಂತಂದ್ರೆ ಒಗ್ಗಟ್ಟುಗಳು ಕೇಳ್ತೀನಿ. ಆ ಒಗ್ಗಟ್ಟಿಗೆ ಏನ್ ಉತ್ತರ ಬರುತ್ತೆ ಅಂದ್ರೆ ರೆಸಿಪಿ ಒಂದು ಒಗ್ಗಟ್ಟು, ಸೊ ಅದಕ್ಕೆ ಉತ್ತರ ನೀವು ಕೊಡ್ಬೇಕು. ಗೊತ್ತಾಯ್ತಾ? ಕನ್ಫ್ಯೂಷನ್ ಉಂಟಾ? ಇಲ್ಲ ಅಲ್ಲ? ಶಿವಾಂಶ ಗೊತ್ತಾ? ನಿಮ್ಗೆಂತ ಇಷ್ಟ ಬಾಬು ತಿಂಡಿ? ಕ್ಯಾರೆಟ್. ವಾವ್. ನೀನ್ ಮೊಲ ಆದದ್ ಯಾವತ್ತು? ಓಕೆ ಬಾಬು, ನಿಂಗೆ ಎಲ್ಲದು ಇಷ್ಟ ಅಂತ. ಓಕೆ, ಕ್ಯಾರೆಟ್. ಫೈನ್. ಶಿವಾಂಶಿಗೆ ಕ್ಯಾರೆಟ್. ಸೊ ನಮ್ಮ ಮೊದಲನೇ ಕ್ವೆಶನ್ ಬಂದು ಹೇಳ್ತೆ, ಸರಿ ಮಾಡಿ ಕೇಳಿಸ್ಕೊಳ್ಳಿ. ಕಡಲ ಗಾಳಿ ಹೊಮ್ಮಿದರೆ ನಾನೇಕೆ ಸದ್ದು ಮಾಡ್ತೀನಿ, ತುಪ್ಪದಲ್ಲಿ ಬೆಂದವನು ಕೆಂಪು ಬಣ್ಣದ ಮಸಾಲೆ ನನ್ನ ಶಕ್ತಿ, ನೀರ್ ದೋಸೆ ಸಾಕು ಬೇಡ ರೊಟ್ಟಿ, ನಾನ್ ಯಾರು? ಚಿಕನ್. ಹಾ, ಚಿಕನ್ ಕರಿ. ಅದು ಅದು ಸ್ವಲ್ಪ ಅಲ್ಲ ಇತ್ತು, ಬಟ್ ಹಾ ಖೀರ್. ಫಿಶ್ ಕರಿ ಅಲ್ಲ, ಗೊತ್ತಿಲ್ಲ. ಇನ್ನು ಚಾನ್ಸ್ ಐತೆ, ಹೇಳಿ, ಯಾರಾದ್ರೂ ಹೇಳಿ. ವಾಪಸ್ ಹೇಳ್ದ ಕ್ವಶನ್. ಕಡಲ ಗಾಳಿ, ಅದೆಲ್ಲ ಕೀವರ್ಡ್ ಅದ್ರಲ್ಲಿ ಉಂಟಾಯ್ತಾ, ಸೊ ಅದಕ್ಕೆ ಹೇಳೋದು. ಕಡಲ ಗಾಳಿ ಹೊಮ್ಮಿದರೆ ನಾನೇಕೆ ಸದ್ದು ಮಾಡ್ತೀನಿ, ತುಪ್ಪದಲ್ಲಿ ಬೆಂದವನು ಕೆಂಪು ಬಣ್ಣದ ಮಸಾಲೆ ನನ್ನ ಶಕ್ತಿ, ನೀರ್ ದೋಸೆ ಸಾಕು ಬೇಡ ರೊಟ್ಟಿ, ನಾನ್ ಯಾರು? ಚಿಕನ್. ಹಾ, ಕ್ರ್ಯಾಬ್. ಕ್ರ್ಯಾಬ್ ಕರಿ. ಕ್ರ್ಯಾಬ್ ಸುಕ್ಕ. ಕ್ರ್ಯಾಬ್ ಸುಕ್ಕ. ಅದ್ರೊಂದು ಕೀ ಪಾಯಿಂಟ್ ಬಂದಿತ್ತ, ಸೊ ಅದನ್ನ ನೀವು ಕ್ಯಾಚ್ ಮಾಡ್ಕಿರತ್ತೆ. ಕೀ ಪಾಯಿಂಟ್ ಅಂತ ಹೇಳುದಾ? ತುಪ್ಪದಲ್ಲಿ ಬೆಂದವನು. ಗೀ ರೋಸ್ಟ್. ಚಿಕನ್, ಸಾರಿ, ಕ್ರ್ಯಾಬ್ ಗೀ ರೋಸ್ಟ್. ಯಾರ್ ಕೀವರ್ಡ್ ಫಸ್ಟ್ ಹೇಳ್ತಾರೋ ಅವ್ರಿಗೆ ಚಾನ್ಸ್. ಚಿಕನ್. ಕ್ರ್ಯಾಬ್ ಗೀ ರೋಸ್ಟ್. ಚಿಕನ್. ಯಾರು ಹೇಳಿದ್? ನೀವು ಡಿಸೈಡ್ ಮಾಡಿ ಫಸ್ಟಿಗೆ. ನೀನಾ ಇವರ? ಯಾವ್ದು ಕೀವರ್ಡ್ ಯಾರು ಹೇಳಿದ? ಕೀವರ್ಡ್ ಯಾವ್ದು? ಗೀ ರೋಸ್ಟ್ ಹೇಳಿದ್ ನಾನು, ಬಟ್ ಗೊತ್ತಿಲ್ಲ. Chicken ಅಂತ ಹೇಳಿದ್ರೆ? ಚಿಕನ್. ನಾನು ಹೇಳಿದ್ದೆ, ಅಕ್ಷರ ಹೇಳ್ತಿಲ್ಲ, ನಾನು ಕೀವರ್ಡ್ ಹೇಳ್ತೇನೆ. ಆಯ್ತು, ನೀನೆಂತ ಆನ್ಸರ್? ಹಾ, ನಂದು ಕ್ರ್ಯಾಬ್ ಗೀ ರೋಸ್ಟ್. ನಿಮ್ದು? ಪ್ರಾನ್ಸ್ ಗೀರೋಸ್. ಬಟ್ ಆನ್ಸರ್ ಗೀ ರೋಸ್ಟ್ ಅಂದ್ರೆ ಚಿಕನ್ ವಾಟ್ ಎವರ್ ಗೀ ರೋಸ್ಟ್. Okay, ghee roast ನಮ್ದು ಕರಾವಳಿಗೆ ಎಲ್ಲಿಂದ ಬಂದದಂತ ಹೇಳ್ತಾರೆ. ಗೀ ಅಂತ ಬಂದಾಗ, ತುಪ್ಪ ಅಂದಾಗ ಗೀ ರೋಸ್ಟ್. ಓಕೆ ಫೈನ್. ಶ್ರೀಲಕ್ಷ್ಮಿಗೆ ಫಸ್ಟ್ ಗೆ 5 ಪಾಯಿಂಟ್ಸ್, ಫಸ್ಟ್ ಗೆ ಆನ್ಸರ್ ಹೇಳೋದಕ್ಕೆ. ಓಕೆ ಪಾಪ ಥಿಂಕ್ ಮಾಡಿ. ಸೆಕೆಂಡ್ ಕ್ವೆಶನ್. ಬಿಸಿಲ ದಿನದಲ್ಲಿ ನಾನು ಕೂಲಿಂಗ್ ಕಿಂಗ್, ನೋಡಲು ಜಾಸ್ತಿ ಹಸಿರಾಗಿರುವೆ, ಬೆಳ್ಳುಳ್ಳಿ ಸೊಪ್ಪು ಮೊಸರು ಜೊತೆಗೆ, ನಾನ್ ಯಾರು? ಚಾಸ್. ಚಾಸ್. ಬಟರ್ ಮಿಲ್ಕ್. ಬಟರ್ ಮಿಲ್ಕ್ ಸ್ವಲ್ಪ ಹತ್ರ ಇದ್ದಾರೆ, ಯಾರು ಹೇಳಿದ್ರೆ ನಿಮ್ಗೆ ಕೊಡುತ್ತೆ, ಬಟ್ ಅದ್ರಲ್ಲಿ ಕೀವರ್ಡ್ಸ್ ಬಂದಿತ್ತಲ್ಲ, ಸೊ ಥಿಂಕ್ ಮಾಡಿ. ಟೆಂಡರ್ ಕೋಕೋನಟ್. ಅಲ್ಲ ಅಲ್ಲ, ಆನ್ಸರ್ ಹೇಳೋತ್ತಿಗೆ ನಿಮ್ದು ಊರ್ಕೋಳಿ ಅಂತ ಹೇಳಿ. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀಯಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತೇವೆ. ಕೀವರ್ಡ್ ಅಲ್ಲಿ ಮಧ್ಯದಲ್ಲಿ ಇತ್ತ, ಬಿಸಿಲ ದಿನದಲ್ಲಿ ನಾನು ಕೂಲಿಂಗ್ ಕಿಂಗ್, ನೋಡಲು ಜಾಸ್ತಿ ಹಸಿರಾಗಿರುವೆ, ಬೆಳ್ಳುಳ್ಳಿ ಸೊಪ್ಪು ಮೊಸರು ಜೊತೆಗೆ, ನಾನ್ ಯಾರು? ಚಿಕನ್. ಚಿಕನ್. ಹಾ, ಗೊತ್ತಾಯ್ತು, ಅದು ಮಜ್ಜಿಗೆ ಹುಳಿ ಸಮಥಿಂಗ್ ಆ ತರದ. ಕರೆಕ್ಟಾ? ಕರೆಕ್ಟ್. ತಂಬುಳಿ ಮಜ್ಜಿಗೆ ಹುಳಿ. ಯಾಕಂದ್ರೆ ಅದು ಮಜ್ಜಿಗೆ ಹೇಳಿದ್ರು, ಬಟ್ ಅದು ಸೊಪ್ಪೆಲ್ಲ ಹಾಕುದಿಲ್ಲ ಮಜ್ಜಿಗೆಗೆ, ಬಟ್ ಮಜ್ಜಿಗೆ ಹುಳಿ ಕರೆಕ್ಟ್. ಓಕೆ, ಮಜ್ಜಿಗೆ ಹೇಳಿದ್ರು, ಬಟ್ ಮಜ್ಜಿಗೆಗೆ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಒಂದ್ ಕೆಲ್ಸ ಮಾಡುವ, ಪಾಯಿಂಟ್ಸ್ ಇದು ಶೇರ್ ಮಾಡುವ ಅಷ್ಟೇ. ಪಾಯಿಂಟ್ಸ್ 2.5. ಮತ್ತೆಂತ ಅವ್ರು ಮಜ್ಜಿಗೆ ಹೇಳಿದ್ರು. ಓಕೆ, ಅವರು ನಮ್ದು ಇವರೇ ತಂಬುಳಿ ಹೇಳಿದವರೇ ಹೇಳಿದ್ರು, ಮಜ್ಜಿಗೆ ಹುಳಿ ಹೇಳಿದವ್ರೆ, ಸೊ ಇವ್ರಿಗೆ 2.5, ಅವ್ರಿಗೆ 2.5, 7.5. ಪಾಪ ನೀವ್ ಹಿಂದಿದ್ರಿ. ಓಕೆ, ಥರ್ಡ್ ಕ್ವೆಶನ್. ಪ್ರತಿಯೊಂದು ಒಂದೊಂದು ಮೀನಿಂಗ್ ಇರುತ್ತೆ, ಆಯ್ತಾ? ಸೊ ಥಿಂಕ್ ಮಾಡಿ. ಹೊರಗೆ ಬಂಗಾರದ ಚೆಲುವು, ಒಳಗೆ ಬೆಂದಿರುವೆ, ಮಸಾಲೆಯ ಮಜಾ, ಉಂಡೆಯ ಆಕಾರ, ಚಟ್ನಿಯ ಜೊತೆಯಲ್ಲಿ ನಾನೊಬ್ಬ ರಾಜ, ನಾನ್ ಯಾರು? ನೀವ್ ಇಮ್ಯಾಜಿನ್ ಮಾಡ್ರೆ ಸ್ವಲ್ಪ. ದೋಸೆ. ಮಸಾಲೆ ದೋಸೆ. ಹಾ, ಅದೊಂದ್ ಪಾಯಿಂಟ್ ನೀವು ಬಿಟ್ರಿ. ನೋ, ಇನ್ನೊಂದ್ಸಲ ಹೇಳ್ಬೇಕಾ? ಪ್ರತಿಯೊಂದು ಥಿಂಕ್ ಮಾಡ್ದ ಹೋಗಿ. ಹೊರಗೆ ಬಂಗಾರದ ಚೆಲುವು, ಒಳಗೆ ಬೆಂದಿರುವೆ, ಮಸಾಲೆಯ ಮಜಾ, ಉಂಡೆಯ ಆಕಾರ, ಚಟ್ನಿಯ ಜೊತೆಯಲ್ಲಿ ನಾನೊಬ್ಬ ರಾಜ. ಉಂಡೆಯ ಆಕಾರ.
ಉಂಡೆಯ ಆಕಾರ. ಹಾ ಯಾವ್ದ ಚಿಕನ್ ಆಲೂಗಡ್ಡೆ ಬೋಂಡ. ಚಿಕನ್ ಚಿಕನ್ ಹೇಳಿದ್ದು ಚಿಕನ್ ಹೇಳಿದ್ದು ಕೀವರ್ಡ್ ಹೇಳಿಲ್ಲ. ಸೊ ಆಲೂಗಡ್ಡೆ ಬೋಂಡ ಅದೇ ಬೋಂಡ. ಬೋಂಡ ಅದ್ರಲ್ಲಿ ನಂಗೆ ಗೊತ್ತಿದ್ದಿತ್ತು ಬಟ್ ಪಪ್ಪ ಹೇಳಿಲ್ಲ. ನೀವು ಹೇಳಿಲ್ಲ. ಕೀವರ್ಡ್ ಹೇಳ್ಕೊ. ಅದಕ್ಕೆ ನಾನು ಅದು ಟ್ವಿಸ್ಟ್ ನಂಗೆ ಇಟ್ಟಲ್ಲ. ಗೊತ್ತಾಯ್ತು. ಪಪ್ಪ ಮತ್ತೆ ಪಾಯಿಂಟ್ಸ್. ನೋ 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 ಇವಾಗಿಲ್ಲ, ಯಾಕಂದ್ರೆ ನಂಗೆ ಆನ್ಸರ್ ಗೊತ್ತಿತ್ತು. ಕರೆಕ್ಟ್ ಹೇಳಿದ್ದು. ಮಗು ಹೇಳ್ತಿದ್ದಪ್ಪ ಅಜ್ಜ ಹೇಳಿದ್ರು ಅಜ್ಜ ಹೇಳಿದ್ರು ತೊಂದ್ರೆ ಇಲ್ಲ. Okay. So, ಶ್ರೀಲಕ್ಷ್ಮಿಗೆ ಅಗೇನ್ 5 ಪಾಯಿಂಟ್ಸ್ ಹೋಯ್ತು. ಶ್ರೀಲಕ್ಷ್ಮಿ full ಜೋಶ್ ಅಲ್ಲಿ ಇವಾಗ 2.5 ಇಲ್ಲ 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 ನಿಮ್ದು ಕೀವರ್ಡ್ ಹೇಳ್ಕೊ. ಪಾಪ ಕೀವರ್ಡ್ ಹೇಳಿಕಿದೆ ಪಪ್ಪ ನೀವು. ನಾನು ಹೇಳುವ ಅಷ್ಟೊತ್ತಿಗೆ ಪಪ್ಪ ಹೇಳಿದ್ರು. ಚಿಕನ್ ಕೀ ಪಾಯಿಂಟ್ ಹೇಳ್ತಿದಾರ ರೆಸಿಪಿ ಹೇಳ್ತಾರ. ಇಲ್ಲ ಅದು ಚಿಕನ್ ಚಿಕನ್ ಅಲ್ಲ. ಓಕೆ ಓಕೆ ಶ್ರೀಲಕ್ಷ್ಮಿಗೆ ಈಗ 15 ಪಾಯಿಂಟ್ಸ್. ಫಸ್ಟ್ ಇದೆರಡು ಮತ್ತೆ 3 ಹೇಳಿದಾರಲ್ಲ ನೀವು. 3 ಹೇಳೋದಕ್ಕೆ ಮತ್ತೆ ಇನ್ನೊಂದು ಮೊಸರು ಹುಳಿ ಅವ್ರ ಪಾಪ ಅಂತ ಒಂದು 5 ಪಾಯಿಂಟ್ಸ್ ಇವ್ರಿಗೆ ಕೊಟ್ಟಿದ್ದೆ. ಆ 5 ಪಾಯಿಂಟ್ಸ್ ಇಬ್ಬರಿಗೂ ಶೇರ್ ಆಯ್ತು. ಮನಸ್ಸು ದೊಡ್ಡದವ್ರದ್ದು. ನೀವು ವಿನ್ ಆಗಿ ಅಂತ ಹಾರೈಸ್ತಿದ್ದೆ. ಓಕೆ ಹಾಗೆ ಸೊ 2.5 ಬದಲು ಇಬ್ಬರಿಗೂ 5 ಶೇರ್ ಮಾಡಿದ್ವಿ. ಸೊ ರಶ್ಮಿತಾ ಅವರಿಗೆ ಮೊದಲನೇ ರೌಂಡ್ ಎಂಡ್ ಅಲ್ಲಿ 5 ಪಾಯಿಂಟ್ ಸಿಕ್ಕಿದೆ. ನಮ್ಮ ಪಪ್ಪನಿಗೆ ಪಾಪ ಒಂದು ಆನ್ಸರ್ ಹೇಳಿದ್ರು ಕೀವರ್ಡ್ ಹೇಳಿಲ್ಲ, ಅದಕ್ಕೆ ಕೋಳಿ ಮೊಟ್ಟೆ. ಎಂತ ಬಾಬು? ಕೋಳಿ ಮೊಟ್ಟೆ. ಕೋಳಿ ಮತ್ತೆ ಅಲ್ಲ ಕೋಳಿ ನಾನು ಮಾಡಿದ್ದು ಗಲೀಜಿತ್ತು ವಾಶ್ ಮಾಡಿ ಆಯ್ತು ಬಾಬಾ. ಕೋಳಿ ಮಾಡಿ ಇನ್ನೊಂದೇ ಓಕೆ 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 ಫೈನ್. ಇವಾಗ ನಮ್ಮ ಮೊದಲನೇ ಸುತ್ತು ಮುಗಿದಿದೆ, ಎರಡನೇ ಸುತ್ತಿಗೆ ಹೋಗೋಣ. ನಮ್ಮ ಎರಡನೇ ರೌಂಡ್ ಹೆಸರು ಕಿಚನ್ ಕನ್ಫ್ಯೂಷನ್. ನಾನು ನಾರ್ಮಲಿ ಏನ್ ಇಟ್ಟಿರ್ತೀನಿ ಅಂತಂದ್ರೆ ಏನಾದ್ರು ಸ್ಪೈಸಸ್ ಆರ್ ಇಂಗ್ರೀಡಿಯೆಂಟ್ಸ್ ನಮ್ಮ ಕಂಟೆಸ್ಟೆಂಟ್ಸ್ ಗೆ ಕೊಟ್ಟು ಇದನ್ನ ಗೆಸ್ ಮಾಡಿ ಅಂತ ಇರ್ತೀನಿ. ಬಟ್ ಈ ಸಲ ಆಕ್ಚುಲಿ ಎಲ್ಲ ಈಸಿ ಆಗಿರೋದಿದೆ, ಬಟ್ ಅದೇನು ಅಂತ ಡಿಕೋಡ್ ಮಾಡಕ್ಕೆ ಇವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಇದೇನು ಅಂತಂದ್ರೆ ಪಿಕ್ಚರ್ಸ್ ಕೊಟ್ಟಿರ್ತೀವಿ 2, 3 ಅದನ್ನೆಲ್ಲ ಒಟ್ಟಿಗೆ ಮಾಡಿ ಯಾವ ವೆಜಿಟೇಬಲ್ ಅವ್ರ ಯಾವ ತರಕಾರಿ ಅಂತ ಹೇಳಬೇಕು. ಓಕೆನಾ? ಗೊತ್ತಾಯ್ತಾ? ಓಕೆ ಸ್ಟಾರ್ಟ್ ಮಾಡುವ. ಎಸ್ ತಡ ಮಾಡದೆ ನಮ್ಮ ಕಿಚನ್ ಕನ್ಫ್ಯೂಷನ್ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ಪಪ್ಪ ನೀವ್ ಯಾವತ್ತಾದ್ರೂ ಕುಕ್ ಮಾಡಿದ್ರ? ಎಂತ ಮಾಡಿದ್ರಿ? ಬಾಳೆಲೆ ಪಪ್ಪ ಊರ್ಕೊಳ್ಳಿ ಎಂತ ಮಾಡಿದ್ರಿ? ಊರ್ಕೊಳ್ಳಿ ಸುಕ್ಕ ಹ್ಮ್ ಸಾರು ಮಾಡಿ ಮತ್ತೆ ಫಿಶ್ ಫಿಶ್ ಇದು ಪಲ್ಯ. ಒಂದ್ಸಲ ಫಿಶ್ ಇದು ಪಲ್ಯ ಮಾಡಿದ್ರಲ್ಲ, ಫ್ರೈ. ಫಿಶ್ ಪಲ್ಯ ಮಾಡಿದ್ರಿ ಸುಕ್ಕ ತರ? ನೆನ್ಪಿಲ್ಲ, ಲಾಂಗ್ ಬಾಯ್ ನಾನು ಸುಮಾರು ಹಿಂದೆ ಮಾಡಿದ್ದೆ. ಇದು ಮಾಡಿದ್ರಲ್ಲ ಬಾಳೆಲೆ ಫ್ರೈ, ಅದು ಇದ್ರ ಸುಮಾರೆಲ್ಲ ಮಾಡಿದ್ರೆ ಬಟ್ ರೆಗ್ಯುಲರ್ಲಿ ಮಾಡೋದಿಲ್ಲ. ಓಕೆ ಅಕ್ಕ ನೀವೆಂತ ಕುಕ್ ಮಾಡಿದ್ರಿ? ಒಂದ್ಸಲ ಫ್ಯಾನ್ಸಿ ಡಿಶ್ ಅಲ್ಲಿ ಟಿಫಿನ್ಗೋಸ್ಕರ ಮಾತ್ರ ಕುಕ್ ಮಾಡೋದು. ಸ್ವಲ್ಪ ಇದು ಕರ್ಡ್ ಅಲ್ಲಿ ಏನಾದ್ರು ರೆಸಿಪೀಸ್ ಯಾ ಫೇರ್ ಪನ್ನೀರ್ ಇದು ಚೋಲೆ ಮಸಾಲ ಆ ತರ ಎಲ್ಲ ಯೂಟ್ಯೂಬ್ ನೋಡಿ ಮಾಡುದು. ಯೂಟ್ಯೂಬ್ ನೋಡಿ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡುದು. ಹೋದ್ ರೌಂಡ್ ಅಲ್ಲಿ ಯೂಟ್ಯೂಬ್ ನೋಡಿ ಮಾಡೋರು ವಿನ್ ಆಗಿದ್ರು. ಸೊ ಈ ರೌಂಡ್ ಅಲ್ಲಿ ನೋಡುವ. ಶ್ರೀಲಕ್ಷ್ಮಿ ಅಕ್ಕ ಸಾರಿ ಅಕ್ಕ ಕುಕ್ ಮಾಡ್ತಾ ಇರ್ತೆ ಅಂದ್ರೆ ಈಗ ಕಂಟಿನ್ಯೂ ಆಗಿ ಕುಕ್ ಮಾಡ್ತಿದ್ದೆ, ಮೊದ್ಲು ಅಷ್ಟ್ ಮಾಡ್ತಿಲ್ಲ, ಟ್ರೈ ಮಾಡ್ತಾ ಇರ್ತೆ. ನೀವು ಇದ್ದೇ ಅಂತಲ್ಲ ಕುಕ್ ಮಾಡೋದಾ? ನಾನು ಎಕ್ಸಾಂಪಲ್ ಕೊಡೋದಾ? ಮಕ್ಕಳಿಗೆ ಶಾವಿಗೆ ಮಾಡಿ ಮ್ಯಾಗಿ ಅಂತ ಹೇಳಿ ಹಾ ಆತರ ಎಲ್ಲ ಟ್ರೈ ಮಾಡ್ತೆ. ಸೊ ಅವ್ರ ತಲೆಲ್ಲಿ ಅದೇ ತುಂಬತೆ, ಸೊ ಅವ್ರದ್ ಮ್ಯಾಗಿ ಅಂತ ತಿಂತ್ರ ಆತರ. ಓಕೆ ನಿಮ್ಗೆಲ್ಲ ಗೊತ್ತಾಗ್ಬೋದು ಅನ್ಕೊಂತೆ. ನಾನು ಸ್ವಲ್ಪ ಟ್ರಿಕ್ಕಿ ಇತ್ತು, ನೋಡುವ. ಮಧ್ಯೆ ಮಧ್ಯೆ ಕುಂದಾಪುರ ಕನ್ನಡ ಬರುತ್ತೆ, ಎಲ್ಲೋದ್ರೂ ಬಿಡ್ಲಿಕ್ಕೆ ಆಗೋದಿಲ್ಲ, ಬಟ್ ದಟ್ಸ್ ಫೈನ್. ಓಕೆ ಸ್ಟಾರ್ಟ್. ನಮ್ಮ ಫಸ್ಟ್ ಕ್ವೆಶ್ಚನ್ ನಿಮ್ಗೆ ಸ್ಕ್ರೀನ್ ಮೇಲೆ ಬರುತ್ತೆ. ಮೀನ್ ಟೈಮ್ ನೀವು ಕೂಡ ಗೆಸ್ ಮಾಡಿ. ಸ್ಟಾರ್ಟ್. ಓಕೆ ನೋಡಿ, ಇದನ್ನ ಪ್ಲಸ್ 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 ಅಂದ್ರೆ ಎಲ್ಲ ಸೇರಿ ಎಂತ ತರಕಾರಿ ಹೆಸರಾಗುತ್ತೆ ಅಂತ ಹೇಳ್ಬೇಕು ನೀವು. ಕಾಣ್ತುಂಟಲ್ಲ? ಇದಂತ ಫಸ್ಟ್ ಒನ್ ಕ್ಯಾಂಡಲ್. ನಮ್ ಕಾಯಿ ಇರ್ಬೇಕು. ಥಿಂಕ್ ಮಾಡಿ. ಇದನ್ನ ಫಸ್ಟ್ ಬರುತ್ತೆ. ನೆಕ್ಸ್ಟ್ ಹೇಳ್ತಾರೆ ಕ್ಯಾಂಡಲ್. ಈಗ ಕೂಡ ಕೀವರ್ಡ್ ಹೇಳಿ ಗೆಸ್ ಮಾಡ್ಬೇಕು. ಅಪ್ಪ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಇದು ಯಾವ ಡಿಶ್ ಅಂತ ಹೇಳ್ಬೇಕಾ? ಸಾರಿ ಡಿಶ್ ಅಲ್ಲ, ತರಕಾರಿ. ಇದು ಯಾವ ತರಕಾರಿ? ಸೌತೆಕಾಯಿ ಅಲ್ಲ. ನಿಮ್ ಬಟ್ ಕೀವರ್ಡ್ ಹೇಳ್ಬೇಕು, ಬಟ್ ಅದಲ್ಲ. ಅದ್ ಪುನಃ ಹೇಳ್ಬೇಕಾ? ಹಾ ಪುನಃ ಇದಕ್ಕೂ ಕೂಡ ಇದೆ. ಕಾಯಿ ನುಗ್ಗೆಕಾಯಿ. ಅಲ್ಲ, ಮಿಡಲ್ ಇದಂತ ಫಸ್ಟ್ ಇದ್ರಲ್ಲಿ ಉಂಟು ನೋಡಿ. ಫಸ್ಟ್ ಇದ್ರಲ್ಲಿ ಕೀವರ್ಡ್ ಉಂಟು, ಮತ್ತೆ ಮತ್ತೆ ಗೊತ್ತಾಗುತ್ತೆ. ಮೆಣಸು. ಏನ್ ಹೇಳೋದಿದ್ರು ಕೀವರ್ಡ್ ಹೇಳಿ ಹೇಳಿ. ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ಚಿಕನ್ ಚಿಕನ್ ಮೆಣಸಿನಕಾಯಿ. ಕರೆಕ್ಟ್. ಕಾಯಿ ಇದೆಯಲ್ಲ ಲಾಸ್ಟಿಗೆ. ಮೆಣಸಿನಕಾಯಿ.
ಓಕೆ, ಮೆಣಸಿನಕಾಯಿ ಶ್ರೀಲಕ್ಷ್ಮಿ ಅವರಿಗೆ ಮತ್ತೆ 5 ಪಾಯಿಂಟ್ಸ್. ಎಲ್ಲಾ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಟು ಥಿಂಕ್ ಮಾಡಿ. ಸೆಕೆಂಡ್ ಕ್ವೆಶ್ಚನ್ ಕೇಳುದಾ? ರೆಡಿಯಾ? ಓಕೆ, ಗೋ ಹೆಡ್. ಇದೆಂತ ಫಸ್ಟ್ ಒನ್? ಮತ್ತೊಂದು ಪಾಪ ಇವರು ತುಳು ಅವರಿಗೆ ಕನ್ನಡ word ಸಿಗುದಿಲ್ಲ ಅವ್ರಿಗೆ. ಫಸ್ಟ್ ಒನ್ ಅಂತದ್ದು ಬಿಸ್ಕೆಟ್. ನೋಡಿ, ನಾನೆಂತ ಸಹ ಹೇಳೋದಿಲ್ಲ. ಫಸ್ಟ್ ಒನ್ ಎಂತದ್ದು? ಸ್ವಲ್ಪ ಟ್ರಿಕ್ಕಿ ಇರ್ಬೋದು. ಗಡ್ಡ. ಕರೆಕ್ಟ್ ಪಾತ್ ಎಲ್ಲ ಇದ್ದೀರಾ? ಹೇಳಿ. ಸ್ವಲ್ಪ ಕನ್ಫ್ಯೂಷನ್. ಬ್ರಿಂಜಾಲ್ ಅಂದ್ರೆ ಇದು ಬದನೆಕಾಯಿ ಅಲ್ವಾ? ಅಲ್ಲ. ಫಸ್ಟ್ ಒನ್ ಅಂತ ಬಿಸ್ಕೆಟ್, ಅದು ಗೋಲ್ಡ್ ಬಿಸ್ಕೆಟ್. ಗೋಲ್ಡ್ ಬಿಸ್ಕೆಟ್. ಕರೆಕ್ಟ್. ಫೈನಲಿ ಪಪ್ಪ ಒಂದು ಖಾತೆ ತೆರೆದ್ರು. ಗಡ್ಡೆ ನೋಡಿ ಪಪ್ಪ, ಗಡ್ಡೆ. ಓಕೆ, ಫೈನ್. ಗುಡ್. ಅದು ಪ್ಲಸ್ ಎಂತದ್ದು? ಪ್ಲಸ್ ಅಂದ್ರೆ ಎರಡು ಸೇರಿಸುತ್ತೆ. ಪ್ಲಸ್ ಅಂದ್ರೆ ಪ್ಲಸ್ ಇದು ಇದಲ್ಲ. ಓಕೆ, ಜಾಯಿಂಟ್. ಓನ್ಲಿ ನಾನು ಅದೇ ಪ್ಲಸ್ ಅದೇ ಅಂತ ನಂಗೆ ಅದು ಕನ್ಫ್ಯೂಷನ್ ಆಯ್ತು. ಗೆಲ್ತಿದ್ರೆ ಈಗ 5. ಓಕೆ, ಈಗ ಸೆಕೆಂಡ್ ಅಲ್ಲಿ ಪಪ್ಪ ವಿನರ್. 5 ಪಾಯಿಂಟ್ಸ್ ಪಪ್ಪಗೆ. ಸುವರ್ಣ ಗಡ್ಡೆ. ಓಕೆ, ಮೂರನೇ ಕ್ವೆಶ್ಚನ್ ಬನ್ನಿ. ಅದೆಂತ ಲಾಸ್ಟ್ ಒನ್? ಚಾಯ್. ಲಾಸ್ಟ್ ಒನ್ ಈಸಿ ಇರ್ತದೆ ಆಕ್ಚುಲಿ. ಇದೊಂದು ಕ್ಲೂ ಕೊಡುದಾ? ಇದು ಎರಡನ್ನು ನೀವು ಇಂಗ್ಲಿಷ್ ಅಲ್ಲಿ ಥಿಂಕ್ ಮಾಡಿ. ಬಟ್ ಕನ್ನಡ ತರಕಾರಿ, ಬಟ್ ಇಂಗ್ಲಿಷ್ ಅಲ್ಲಿ. ಓಕೆ, ರಶ್ಮಿತಾ ಅವರಿಗೆ 5 ಪಾಯಿಂಟ್ಸ್. ಓಕೆ, ನಿಮಗೋಸ್ಕರ ಫ್ಯಾಮಿಲಿ ರೌಂಡ್ ಅಂತ ಇನ್ನೂ ಒಂದು ಎಕ್ಸ್ಟ್ರಾ ಕ್ವೆಶ್ಚನ್ ಇಟ್ಟಿದೆ. ನಾರ್ಮಲಿ 3 ಕ್ವೆಶ್ಚನ್ ಇರುತ್ತೆ. ಫ್ಯಾಮಿಲಿ ರೌಂಡ್ ಅವ್ರಿಗೆ ಇನ್ನೂ ಒಂದು ಜಾಸ್ತಿ. ಓಕೆ, ಟಂಟಡಾನ್. ಇದು ಈಸಿ ಇತ್ತು, ತುಂಬಾ ಈಸಿ. ಮೂಲಂಗಿ. ಎಷ್ಟು ಹೇಳಿದ್ರೆ ನೀವು 2 ಇದ್ರಲ್ಲಿ 10 ಆಗದು 5. ಶ್ರೀಲಕ್ಷ್ಮಿ ಆಗ ಎಂತಕ್ಕಾದ್ರೂ 5 ಪಾಯಿಂಟ್ಸ್ ಕೊಟ್ಟೆ ಅಂತ ಅನ್ಸಿರ್ಬೋದು. ಏನು ಇಲ್ಲ. ಸೊ ಇನ್ನೊಂದು ಲಾಸ್ಟ್ ಇಡುದಾ ಅಥವಾ ಬೇಡ? ಸಾಕ ಇದ? ಸಾಕ? ನೀವ್ 3 ಜನ ಅಂತ ಹೇಳ್ತಾರೆ, ಅದ್ರ ಮೇಲೆ ಇನ್ನೊಂದು ಚಂದ ಇತ್ತು ಅದಕ್ಕೆ. ಓಕೆ, ನೋ ಪ್ರಾಬ್ಲಮ್. ಫೈನ್. ನಾನು ಅಷ್ಟು ಕಷ್ಟಪಟ್ಟು ಹುಡುಕಿದ್ದ, ಅದಕ್ಕೆ ನಾನು ಮಾಡಿಸಿದೆ. ಓಕೆ, ಫೈನ್. ಲಾಸ್ಟ್ ಒನ್. ಅಂತದ್ದು ಇಲ್ವಾ? ಈಚೆ ಕೂಡ ಇದು ಸ್ವಲ್ಪ ಗೊತ್ತಾಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಕಾಣಿಸ್ತಾ ಇಲ್ಲ. ಇದೆಂತ ಪೇಪರಾ? ನಾನ್ ಹೇಳುದಿಲ್ಲ, ಅದು ನೀವೇ ಗೆಸ್ ಮಾಡಿ. ಎರಡು ನಮ್ಮ ಮನೆಯವರೇ. ನಾನು ಯಾರು ಪಾರ್ಟಿ? ಇದು ಇದ್ರಲ್ಲೂ ವೆಜಿಟೇಬಲ್ ಇತ್ತಲ್ಲ. ವೆಜಿಟೇಬಲ್ ಹೆಸರು ಹೇಳ್ಕ. ಈ ರವೆನ ಹರಿ ಸೊಪ್ಪು ಸಮಥಿಂಗ್ ಪಾಪ ಹರಿ ಸೊಪ್ಪು. ಐ ಡೋಂಟ್ ನೋ ಕನ್ನಡದಲ್ಲಿ ಏನ್ ಹೇಳ್ತಾರಂತ, ಬಟ್ ಸಮಥಿಂಗ್ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು, ಆದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅದ್ ಹೇಗೆ ಕಾಣುತ್ತೆ ಅಂತ ಹೇಳಿ ನಿಮ್ ಪಾಯಿಂಟ್ಸ್ ಕೊಡ್ತಾನ. ಹೇಗ್ ಕಾಣಿಸ್ತಂದ್ರೆ ಸೊಪ್ಪು ಹೇಗೆ ಕಾಣಿಸ್ತದೆ? ಹರಿವೆ ಸೊಪ್ಪು. ಹೇಳಿ ಹರಿವೆ ಸೊಪ್ಪು. ಹರಿವೆ ಸೊಪ್ಪು ಏನಂತ ಗೊತ್ತಿಲ್ಲ ನಂಗೆ. ಓಕೆ, ಕರೆಕ್ಟ್. ನಂಗೂ ಗೊತ್ತಿಲ್ಲ. ಅದು ರೆಡ್ ಇರುತ್ತೆ, ಅದ್ರಲ್ಲಿ ಗ್ರೀನ್ ಎಲ್ಲ ಇರುತ್ತೆ. ಅಲ್ಲ ಹರಿವೆ ಸೊಪ್ಪು ಬೇರೆನೆ, ಪಾಲಕ್ ಬೇರೆ. ನಮ್ಮ ರಶ್ಮಿತ್ ಅವರಿಗೆ 15 ಪಾಯಿಂಟ್ಸ್ ಅಲ್ಲ? ರಶ್ಮಿತ್ ಅವರಿಗೆ 15 ಪಾಯಿಂಟ್ಸ್ ಸಿಕ್ಕಿತ್ತು. ಶ್ರೀಲಕ್ಷ್ಮಿಗೆ ಎಷ್ಟು? 5 1 ಹೇಳಿದ್ದಲ್ಲ. ಈ ಸಲ 1, ಹೋದ್ ಸಲ 15. ಗೊತ್ತಿಲ್ಲ ಒಟ್ಟಲ್ಲಿ. ಓಕೆ, ಸೊ ಈಗ 20 ಶ್ರೀಲಕ್ಷ್ಮಿಗೆ, 20 ರಶ್ಮಿತಾ ಅಕ್ಕಗೆ, ಪಪ್ಪಗೆ 5. ಓಕೆ, ಈ ರೌಂಡ್ ಮುಗೀತು. ಈಗ ನಮ್ಮ ಕೊನೆಯ ಅಂಡ್ ಇಂಪಾರ್ಟೆಂಟ್ ರೌಂಡ್ ಎಂತ ಅಂತಂದ್ರೆ ರುಚಿ ರಹಸ್ಯ. ರುಚಿ ರಹಸ್ಯ ನಾನು ಹೇಳ್ದಂಗೆ ನಿಮ್ಗೆ ಆಲ್ರೆಡಿ 2 ಎಪಿಸೋಡ್ ಅಲ್ಲಿ ನೋಡಿರ್ಬೋದು. ನಾವು ನಮ್ಮ ವೈಟ್ ಪರ್ಲ್ ನ, ಈ ಸಲ ನಮ್ಮ ಲೊಕೇಶನ್ ಪಾರ್ಟ್ನರ್ ವೈಟ್ ಪರ್ಲ್, ಸೊ ಅವರ ಒಂದು ಯೂನಿಕ್ ಡಿಶ್ ನ ತಗೊಂಡ್ ಬರ್ತೀವಿ. ಅಂಡ್ ನಮ್ಮ ಕಂಟೆಸ್ಟೆಂಟ್ಸ್ ಅದನ್ನ ತಿಂದು ಏನಿದೆ ಇಂಗ್ರೀಡಿಯೆಂಟ್ಸ್ ಅಂತೆಲ್ಲ ಗೆಸ್ ಮಾಡ್ತಾರೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಟೈಮ್, ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಸ್ಯದಲ್ಲಿ ಮಜಾ, ಆಟದಲ್ಲಿ ರಂಗು, ಮನ್ನೆಯಂತೆ ಸೌಹಾರ್ದ ಸೊಬಗು, ನಮ್ಮ ಜೊತೆ ಬನ್ನಿ ಸೇರಿ, ಎಂದು ಇಲ್ಲಿ ಉತ್ಸವ ಶುರು. ರುಚಿ ಗಮ್ಮತ್ತೆ, ಸುಸ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ. ರುಚಿ ಗಮ್ಮತ್ತೆ, ಸ್ನೇಹ ಸಂತೋಷ ಮಜಾ, ಇದು ನಮ್ಮ ರುಚಿ ಗಮ್ಮತ್ತೆ. ರುಚಿ ಗಮ್ಮತ್ ನ 3ನೇ ಎಪಿಸೋಡ್ ನ 3ನೇ ರೌಂಡ್ ರುಚಿ ರಹಸ್ಯಕ್ಕೆ ಸ್ವಾಗತ. ಸೊ ತಡ ಮಾಡಿದ್ರೆ ನಮ್ಮ ಫಸ್ಟ್ ಕಂಟೆಸ್ಟೆಂಟ್
ಕರೆಯೋಣ ಬನ್ನಿ ಪಪ್ಪ. ಪಪ್ಪನ ಜೊತೆ ನಮ್ಮ ಶಿವಾಂಶ್ ಕೂಡ ಬಂದಿದ್ದ. ನೀನ್ ತಿಂದು ಹೇಳ್ತೀಯ ಬಾಬು ಎಂತೆಲ್ಲ ಇತ್ತಂತ? ನೀನ್ ಮತ್ತೆ ಹೇಳಾಯ್ತಾ? ಫಸ್ಟಿಗೆ ಅಜ್ಜ ಹೇಳ್ತಾರೆ. ಓಕೆ ಪಾಪ, ನಿಮ್ಮ ಎದುರಿಗೆ ಇದಿತ್ತ. ಸೊ ಎಂತಂತ ನಾನು ಹೇಳೋದಿಲ್ಲ, ಡಿಶ್ ಹೆಸರು ಹೇಳೋದಿಲ್ಲ. ನೀವು ಅದನ್ನ ತಿನ್ಲಕ್ಕ ಅಥವಾ ಸ್ಮೆಲ್ ಮಾಡ್ಲಕ್ಕ ಅಥವಾ ಎಂತೆಲ್ಲ ಇಮ್ಯಾಜಿನೇಷನ್ ಯೂಸ್ ಮಾಡಿ ಎಂತೆಲ್ಲ ಹಾಕಿದ್ರಂತ ಹೇಳಿ. ನಾವು ಅದನ್ನ ಕರೆಕ್ಟ್ ತಪ್ಪಂತ ಮತ್ತೆ ಹೇಳೋದು. ಓಕೆ, ಸ್ಪೂನ್ ಬೇಕಾದ್ರೆ ಸ್ಪೂನ್ ಅಥವಾ ಕೈ ಬೇಕಾದ್ರೆ ಕೈ. ಪಾಪ ಫುಲ್ ಕೇರ್ಫುಲ್ ಆಗಿ ಸೈಡಿಂದ ಏನೇನು ಆಗ್ತಾ ಇದೆ ಅಂತ ನೋಡ್ತಿದ್ದಾರೆ. ಇದು ಮೇನ್ ಡಿಶ್ ಇದು, ಬಟ್ ನೀವ್ ಎಂತೆಲ್ಲ ತಲೆ ಗೊತ್ತಲ್ಲ ಹೇಳಿ. ಏನೆಲ್ಲ ಹಾಕಿದ್ರ ಅಂತ ಹೇಳ್ಬೇಕಲ್ಲ. ತಿನ್ನಿ ತಿನ್ನಿ, ಅದಲ್ಲ ಪಾಪ ಇದು ಮೇನ್. ಬಾಬು ಬೇಕಾ? ಶಿವಾಂಶಿಗೊಂದು ಕೂಡ. ಅದಲ್ಲ ಹ್ಮ್, ಅದಲ್ಲ ಮತ್ತೆ ಆಲೂಗಡ್ಡೆಯಿಂದ ಮಾಡಿದ್ದಾರೆ ಇದನ್ನು. ಓಕೆ, ಆಲೂಗಡ್ಡೆ, ಆಲೂಗಡ್ಡೆ, ಪೆಪ್ಪರ್ ಪೌಡ್ರ್, ಪೆಪ್ಪರಾ, ಕಡೆಗೆ ಬಿಳಿ ಎಳ್ಳು, ಓಕೆ, ಕಡೆ ಉಪ್ಪು ಮಾಮೂಲಿ ಹಾಕ್ತಾರಲ್ಲ ಬಿಡಿ ನಿಮ್ಗೆ ಎಂತ ನೆನ್ಪತ್ತೆಲ್ಲ ಹೇಳಿ. ಮತ್ತೆ ಅಲ್ಲಿ ಇನ್ ಕೇಸ್ ಅಲ್ಲಿ ಇದ್ರೆ ಉಪ್ಪು, ಮತ್ತೆ ಬೇವಿನ ಸೊಪ್ಪು, ಓಕೆ, ಕಡೆಗೆ ಇದಕ್ಕೆ ನಿಂಬು ಇಟ್ಟಿದ್ದಾರೆ, ಕೋಸು, ಯಾವುದು ಎಲೆಕೋಸು, ಟೊಮೆಟೊ, ಈರುಳ್ಳಿ, ಕ್ಯಾರೆಟ್, ನಂತರ ಇನ್ನೊಂದು ಬೈಟ್ ಬೇಕಾಗ್ತೀನಿ. ಏನೋ ಒಂದು ಹಾಕಿದ್ದಾರೆ, ಏನಂತ ಗೊತ್ತಿಲ್ಲ. ಲೈಟ್ ಗೋಡಂಬಿ ಹೊಡಿ ಮಾಡಿ ಹಾಕಿದ್ದಾರೆ. ಗೋಡಂಬಿಯ ಅಷ್ಟೇ ಅಷ್ಟೇ? ಕನ್ಫರ್ಮ್? ಕನ್ಫರ್ಮ್. ಓಕೆ, ಪಪ್ಪ ಈಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿದ್ರೆ ಅದನ್ನ ಕರೆಕ್ಟಾ ತಪ್ಪಂತ ಮತ್ತೆ ಹೇಳ್ತೀವಿ. ಓಕೆನಾ? ಓಕೆ ಪಪ್ಪ, ಹೋಗು ಬಾಬು ಹೋಗು. ಪಪ್ಪ ಹೇಳಿ ಹೋದ್ರು ಎಂತೆಲ್ಲ ಇತ್ತ ಅಂತ. ಸೊ ಈಗ ನನ್ನ ಅಕ್ಕ ಬರುವ ಸಮಯ. ಬನ್ನಿ ಶ್ರೀಲಕ್ಷ್ಮಿ ಅವರೇ. ಕಂಡು ಗೊತ್ತಾಗ್ತಿತ್ತ ಎಂತೆಲ್ಲ ಇತ್ತ ಅಂತ? ನಂಗೆ ಮಧ್ಯ ಮಧ್ಯದಲ್ಲಿ ತುಂಬಾ ಕುಂದಾಪುರ ಕನ್ನಡ ಬರ್ತಿತ್ತು. ಐ ಕಾಂಟ್ ಅವಾಯ್ಡ್ ಇಟ್. ಸೊ ಕಂಡು ಹೇಳ್ಕ, ಈಗ ಟೆಸ್ಟ್ ಮಾಡಿ ಹೇಳುದಲ್ಲ. ಟೇಸ್ಟ್ ಮಾಡಿ. ಓಕೆ, ಎಂತೆಲ್ಲ ಇತ್ತಂತ ಹೇಳ್ಕ. ಎಂತೆಲ್ಲ ಇತ್ತಂತ ಹೇಳಿ. ಮುಟ್ಟಿ ಕಾಣ್ಲಕ್ಕ, ಮುಟ್ಟಿ ಕಾಣ್ಲಕ್ಕ, ಹಾರಿ ಕಾಣ್ಲಕ್ಕ, ತಿಂದು ಕಾಣ್ಲಕ್ಕಲ್ಲ. ಇದು ಆಲೂಗಡ್ಡೆ ಗೊತ್ತಾಯ್ತು. ಅದು ಒಂದೊಂದು ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ, ನಾವೆಲ್ಲ ರೆಕಾರ್ಡ್ ಮಾಡು. ಆಲೂಗಡ್ಡೆ ಹಾಕಿದ್ದಾರೆ ಇದಕ್ಕೆ, ಮತ್ತೆ ಬಿಳಿ ಎಳ್ಳು, ಮತ್ತೆ ಕೊತ್ತಂಬರಿ ಸೊಪ್ಪು, ಒಳಗಡೆ ಎಂತ ಸ್ಟಫಿಂಗ್. 1 ನಿಮಿಷ ತಿನ್ಕಂತೆ. ತಿನ್ನ ಫುಲ್ ಇಡೀ ತಿನ್. ಶುಂಠಿ, ಬೆಳ್ಳುಳ್ಳಿ, ಕ್ಯಾರೆಟ್, ಈರುಳ್ಳಿ, ಮತ್ತೆ ಆಲೂಗಡ್ಡೆ, ಅಲ್ಲ ಸಾರಿ ಎಂತದು ಕ್ಯಾರೆಟ್ ಹೇಳಿದ್ನ. ಇದು ಹಾಕಿದ್ದಾರೆ, ಎಂತ ಅಂದ್ರೆ ಕಾಲಿಫ್ಲವರ್, ಹೂಕೋಸು ಅದು ಹಾಕಿದ್ದಾರೆ. ಇದು ಅದೇ ಅಲ್ಲ? ಹೌದು. ನಾನೆಂತ ಹೇಳುದಲ್ಲ, ನಂಗೆ ಗೊತ್ತಿಲ್ಲ. ಎಣ್ಣೆ ಹಾಕಿದ್ದಾರೆ, ಯಾವ ಎಣ್ಣೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಗೊತ್ತಿಲ್ಲ. ಎಂತ ಗೊತ್ತೋ ಅಷ್ಟೇ ಹೇಳು ಅಷ್ಟೇ. ಒಳ್ಳೆತಾ? ಸ್ಪೈಸ್ ಏನು ಸ್ಪೈಸಿಗೆ ಎಂತ ಹಾಕಿದ್ರಂತ ಅಂದ್ರೆ ಓಪನ್ ಮಾಡ್ತಾಡಿಲ್ಲ, ಓಪನ್ ಮಾಡಿ ನಿಂಗೆ ಹೇಳ್ಬೋದು. ಹಾಳು ಮಾಡಿ ನಂಗೆ ಬಾಯಲ್ಲಿ ಎಂತ ಸಾರಿ, ಇದು ಎಂತ ಗೊತ್ತಾ? ಇದು ಇದು ಕ್ಯಾಪ್ಸಿಕಮ್ ಹಾಕಿದ್ದಾರೆ. ನಂಗೆ ಎಂತ ಗೊತ್ತಿಲ್ಲ ಅನ್ಕೊಂಡು ಫುಲ್ ನಲ್ಗಡ್ಡೆ ಹಾಕಿದ್ದಾರೆ. ಯಾರಂತ ಹೇಳುದಿಲ್ಲ, ನೀನು ಹೇಳ್ದ ಅಷ್ಟೇ. ನಲ್ಗಡ್ಡೆ ಹಾಕಿದಾರಲ್ಲ. ಮತ್ತೆ 1 ನಿಮಿಷ ಇಲ್ವಾ? ಇನ್ವಾಲ್ವ್ ಆಯ್ತು. ಒಳ್ಳೇದು, ಗುಡ್ ಗೋಯ್. ನಾನೊಂದ್ ಸ್ವಲ್ಪ ತಿಮ್ಮಂತ ಎಲ್ಲ ಅಗ್ದು ಬಿಸಿ. ಅದೇ ನಾನು ಅಗ್ದು ಹಾಕಿಟ್ಟಿದೆ, ಕಾಣ್ಕಲ್ಲ ಅದಕ್ಕೆ. ಕಾಣ್
ಇದು ಇದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿರೋ ಅನ್ಸತ್ತೆ, ಅಂದ್ರೆ ಹಸಿಮೆಣಸು ಹಾಕ್ಲಿಲ್ಲ ಅನ್ಸ್ತಿತ್ತು. ಚಿಲ್ಲಿ ಪೌಡರ್ ಗೊತ್ತಿಲ್ಲ. ಕ್ಯಾಪ್ಸಿಕಮ್ ಹಾಕಿದ್ರು, ಮತ್ತೆ ಕ್ಯಾಶು ಇತ್ತ. ಕ್ಯಾಮ್ರಾ ಅಲ್ಲಿ ಮತ್ತೆ ನಿಂತು ಆಗಿರುತ್ತೆ. ಕ್ಯಾಶು ಕ್ಯಾಶು ಝೂಮ್ ಮಾಡಿ. ಹಾ, ಇದು 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 ಹಾಕಿದ್ದಾರೆ. ಅದೆಂತದು ಕ್ಯಾಬೇಜ್ ಇಲ್ಲಿ ಇದು ಗಾರ್ನಿಶಿಂಗ್. ಮತ್ತೆ ಎಂತ ಬಿಟ್ಟಿದೆ, ಇದು ಇದು ಹಾಕಿರ್ಬೋದು, ಗರಂ ಮಸಾಲ ಸಮಥಿಂಗ್ ಏನೋ ಪೌಡರ್. ಅದು ಹೆಂಗೆ ಹೇಳುದು ಗೊತ್ತಿಲ್ಲ. ಟೇಸ್ಟಿಂಗ್ ಪೌಡರ್ ಹಾಕಿದ್ ಅನ್ಸುತ್ತೆ. ಇನ್ನೆಂತ ಇವಳು ಅಲ್ಲ ಹೊರಗಿಂದ ಅಯ್ಯೋ ನಾನು ವಿನ್ ಆಗ್ಬೇಕಂತೆಲ್ಲ ಬಂದಿದ್ದಲ್ಲ, ಸುಮ್ಮನೆ ಬಂದದಂತ. ಇಲ್ಲಿ ಬಂದ್ರೆ ವಿನ್ ಆಗದೆ ಹೋಗೋದಿಲ್ಲ, ಆ ತರ ಮಾಡ್ತಿದ್ದಾಳೆ. ಉಪ್ಪು ಎಣ್ಣಿಲ್ಲ ಅನ್ಸುತ್ತೆ ನಾನು. ಓಕೆ, ಸಾಲ್ಟ್ ಆಯಿಲ್. ಆಯ್ತು. ಇವ್ರೀಚೆ ಬನ್ನಿ. ಅವ್ರು ಯಾರು ನಗ ಅಂತ ಇಲ್ಲ. ಒಂದ್ ನಿಮಿಷ ಫ್ರೈ ಮಾಡಿ ಅಷ್ಟೇ. ಮತ್ತೆಂತ ಖಾರ ಪುಡಿ ಹೇಳಿದೆ, ಉಪ್ಪು ಮತ್ತೆ ಸಮಥಿಂಗ್ ಜೀರಿಗೆ ಪೌಡರ್, ಧನಿಯಾ ಪೌಡರ್ ಸಮಥಿಂಗ್ ಹಾಕಿರಂತ ನಂಗೆ ಅಷ್ಟು ಗೊತ್ತಾಗ್ತಿಲ್ಲ. ನಾವೊಂದು ಚೇರ್ ಹಾಕ ಕೂತ್ಕೊಂಡ ಅಷ್ಟೇ. ಮತ್ತೆ ಜಾಸ್ತಿ ಡೀಪ್ ಆಗಿ ಅವ್ರದೆಂತ ಅಷ್ಟೇ. ಓಕೆ, ಗುಡ್ ಗುಡ್. ಫುಲ್ ವಿನ್ ಆಗೋ ಜೋಶಲ್ಲಿ ಬಂದಿದ್ದಾರೆ ಶ್ರೀಲಕ್ಷ್ಮಿ. ಇಲ್ಲ ಅಷ್ಟು ನೋಡುವ, ನಮ್ಮ ರಶ್ಮಿತಾ ಅಕ್ಕ ಮತ್ತೆ ಶ್ರೀಲಕ್ಷ್ಮಿ ಅಕ್ಕ ಇಬ್ರಿಗೂ ಟೈ ಐತೆ ಇಂದಿನ ರೌಂಡ್ ಅಲ್ಲಿ. ಸೊ ಯಾರು ಇನ್ನದ್ರಿಂದ ಸ್ವಲ್ಪ ಕ್ಯೂರಿಯಾಸಿಟಿ ನೋಡಿ, ಕಾದು ನೋಡಿ. ಹೋಗಿ ನಮ್ಮ ಥ್ಯಾಂಕ್ ಯು. ರಶ್ಮಿತಾ ಅಕ್ಕ ಅವರನ್ನ ಕರೆಯುವ. ಓಕೆ, ನಮ್ಮ ಶ್ರೀಲಕ್ಷ್ಮಿ ಅಕ್ಕ ಫುಲ್ ಎಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ. ಸೊ ಬನ್ನಿ ರಶ್ಮಿತಾ ಅಕ್ಕ, ನಿಮ್ಮ ಸರದಿ ನೋಡುವ. ಈಗ ಫುಲ್ ಒಂದು ಹೆವಿ ಬಿಲ್ಡಪ್ ಮ್ಯೂಸಿಕ್ ಹಾಕು. ಓಕೆ, ನೋಡಿ, ನಿಮ್ ಮನೇಲಿ ಎಂತಾದ್ರು ಇತಾರಲ್ಲ ಅಡಿಗೆ ಎಲ್ಲ ಮಾಡಿದಾಗ ಹೇಳ್ತೀರಾ, ಗೆಸ್ ಮಾಡ್ತೀರಾ ಇದಕ್ಕೆ ಕಮ್ಮಿ ಇದೆ ಅಂತ ಹೇಳ್ತೆ. ಎಲ್ಲ ಏನಾದ್ರು ಕಮ್ಮಿ ಇದ್ರೆ ಹೇಳ್ತೆ ನಾನು. ಜಾಸ್ತಿ ಇದ್ರೆ ಅಂತ ಹೇಳಿ, ಜಾಸ್ತಿ ಕಮ್ಮಿ ಇದ್ರೆ ಹೇಳ್ತೀರಾ? ಜಾಸ್ತಿ ಸರಿ ಹೇಳ್ತೆ. ವೆರಿ ಅಪ್ರಿಶಿಯೇಟಿವ್. ಓಕೆ, ಇವಾಗ ಅಪ್ರಿಶಿಯೇಟ್ ಮಾಡೋದು ಬೇಡ, ನಮ್ಗೆ ಇಂಗ್ರೀಡಿಯೆಂಟ್ಸ್ ಹೇಳಿ. ಓಕೆ ಓಕೆ ಓಕೆ. ಸೊ ಫಸ್ಟ್ ಕೊರಿಯಾಂಡರ್ ಲೀವ್ಸ್, ಚಿಲ್ಲಿ, ಗ್ರೀನ್ ಚಿಲ್ಲೀಸ್ ಇದೆ. ಓಕೆ, ಸ್ವಲ್ಪ ಗಟ್ಟಿ ಗಟ್ಟಿ ಓಕೆ. ಹಾ, ಟೇಸ್ಟ್. ಪೊಟ್ಯಾಟೊ, ಸೆಸಮೆ ಸೀಡ್, ಸೆಸಮೆ ಅಂದ್ರೆ ಓಕೆ Till. ಗೊತ್ತಾಗುತ್ತೆ. ಆನಿಯನ್, ಕ್ಯಾರೆಟ್, ಇದಕ್ಕೆ ಕೊರಿಯಾಂಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಸಾಲ್ಟ್, ಆಯಿಲ್, ಜಿಂಜರ್ ಅಂಡ್ ಗಾರ್ಲಿಕ್. ಸೈಲೆಂಟ್ ಆಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಹಾ, ಕ್ಯಾಬೇಜ್ ಓಕೆ. ಸೈಡಲ್ಲಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಫುಲ್ ಕಾಂಪಿಟೇಟಿವ್ ಆಗಿದ್ದಾರೆ. ಜಿಂಜರ್, ಕ್ಯಾಶ್ಯೂ, ಓಕೆ. ಕ್ಯಾರೆಟ್, ಕ್ಯಾರೆಟ್ ಹೇಳಿದ್ರು, ಕ್ಯಾಪ್ಸಿಕಮ್, ಇನ್ನು ತಿನ್ನಿ, ಎಷ್ಟು ಬೇಕಾದ್ರೆ ತಿನ್ನಿ. ಬಸ್ ನೋಡ್ತೆ. ತಿನ್ನಕ್ಕಿಂತ ನೋಡಿದ್ರೆ ಸ್ವಲ್ಪ ಜಾಸ್ತಿ ಯಾ ಗೊತ್ತಾಗುತ್ತೆ. ಯಾ ಗ್ರೀನ್ ಚಿಲ್ಲಿ, ಚಿಲ್ಲಿ ಪೌಡರ್ ಸೇರ್ಬೇಕು, ರೆಡ್ ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್, ಗ್ರೀನ್ ಚಿಲ್ಲಿ ಇರೋದ್ರು, ಟರ್ಮರಿಕ್, ಸೋಯಾಬೀನ್, ಸೋಯಾಬೀನ್ ಚೆನ್ನಾಗಿದ್ಯಾ? ಹಾ, ಗಾರ್ಲಿಕ್ ಹೇಳಿದ್ರು,
ಪೊಟ್ಯಾಟೊ ನಾ ಹೇಳಿದೆ ಫಸ್ಟ್ ಐ ಗೆಸ್. ಪೊಟ್ಯಾಟೊ ಹೇಳಿದ್ರು. ಸ್ಪ್ರಿಂಗ್ ಆನಿಯನ್ ಸ್ಪ್ರಿಂಗ್ ಆನಿಯನ್ ಐ ಗೆಸ್ ಸೊ. ಕೊರಿಯಂಡರ್ ಲೀವ್ಸ್ ಇದೆ. ರಾಂಗ್ ಹೇಳಿದ್ರೆ ನೆಗೆಟಿವ್ ಅನ್ಸಿಲ್ಲಲ್ಲ. ಏನ್ ಬೇಕಾರೆ ಹೇಳಿ. ಮೇ ಬಿ ನೆಕ್ಸ್ಟ್ ರೌಂಡ್ ಇಂದ ಗರಂ ಮಸಾಲ. ಗರಂ ಮಸಾಲ. ಹಾಗಾದ್ರೆ ನಾ ಎಲ್ಲ ಹೇಳ್ತೆ. ಜೀರಾ ಪೌಡರ್ ಇರ್ಬೋದು ಮೋಸ್ಟ್ಲಿ ಬಿಕಾಸ್ ಯೂಶುವಲ್ ಆಗ್ತಾರೆ. ಸೋಯಾ ಸಾಸ್ Okay. ಸ್ವಲ್ಪ ಇರ್ಬೋದೇನೋ. ಸೋಯಾ ಸಾಸ್. ಇರ್ಬೋದೇನೋ. ಯಾ ನಥಿಂಗ್. ವಾಟರ್ ಟು ಬಾಯ್ಲ್. ಈಗ ಫುಲ್ ಬೇಸಿಕ್ ಅಲ್ಲಿ ಹೋಗ್ತಿದ್ದಾರೆ. ಲೆಮನ್. ಆಯ್ತಾ ಇಲ್ಲಿ ಆಯ್ತಾ ಕನ್ಫರ್ಮ್ ಮುಗೀತು. Done. ಇನ್ನಂತೆಲ್ಲ ಓಕೆ ಡನ್. ನಮ್ಮ ರಶ್ಮಿತಾ ಅಕ್ಕ ಅವರು ಕೂಡ ಹೇಳಿದ್ದಾರೆ, ನಾವೆಲ್ಲ ಬರ್ದಿಟ್ಟಿದೀವಿ ಏನೇನ್ ಹೇಳಿದಾರೆ ಯಾರ್ಯಾರು ಅಂತ. ಸೊ ಕರಿತೀನಿ ನಿಮ್ಮನ್ನೆಲ್ಲ ಒಟ್ಟಿಗೆ Okay. ಕರೆದು ಯಾರ್ಯಾರು ಕರೆಕ್ಟ್ ಆಗಿ ಹೇಳಿದ್ರೆ ಎಷ್ಟು ಹೇಳಿದ್ರೆ ಅಂತ ಹೇಳ್ತೀನಿ. ಓಕೆನಾ? ಸರಿ. ರುಚಿ ರಹಸ್ಯ ಈ ರೌಂಡ್ ಮುಗೀತು. ಬಟ್ ಯಾರೆಲ್ಲ ಕರೆಕ್ಟ್ ಆಗಿ ಏನೇನ್ ಹೇಳಿದ್ರು ಅವ್ರು ಎಷ್ಟೆಷ್ಟು ಹೇಳಿದ್ರು ಅಂತ ನಾನು ಅವ್ರ ಮುಂದೆನೆ ಹೇಳ್ತೀನಿ. ಬನ್ನಿ ಬನ್ನಿ ಬನ್ನಿ. ಇದೊಂದು ಸ್ವಲ್ಪ ಫುಲ್ ಎಕ್ಸೈಟಿಂಗ್ ಆಗಿತ್ತು ಆಕ್ಚುಲಿ ನನಗೆ. ಓಕೆ ಹೇಳಿ ಬಿಡ್ಲಾ ಯಾರ್ಯಾರು ಏನೇನು ಎಷ್ಟೆಷ್ಟು ಪಾಯಿಂಟ್ಸ್ ಅಂತ ಹೇಳಿಬಿಡ್ಲಾ? ಓಕೆ ಕ್ಯೂರಿಯಸ್ ನಾ? ಯಾ. ಓಕೆ ಪಪ್ಪ ನೀವ್ ಹೇಳಿದ ಕರೆಕ್ಟ್ ಇಂಗ್ರೀಡಿಯೆಂಟ್ಸ್ 5. ಓ 5 ಕರೆಕ್ಟ್ ಆಗಿ ಹೇಳಿದ್ರ. ಬಟ್ ಸ್ಟಿಲ್ ಪಪ್ಪ ಅಡ್ಗೆ ಎಲ್ಲ ಮಾಡೋದಿಲ್ಲ. ಬಟ್ ಸ್ಟಿಲ್ ಇಷ್ಟ ಹೇಳಿದ್ರು ಗುಡ್. ಆಮೇಲೆ ಬಂದದ್ದು ನಮ್ಮ ಶ್ರೀಲಕ್ಷ್ಮಿ ಅಕ್ಕ. ಶ್ರೀಲಕ್ಷ್ಮಿ ಅಕ್ಕ ಫುಲ್ ಪೋಸ್ಟ್ ಮಾರ್ಟಮ್ ಮಾಡಿ ಕಣ್ಣಿಗೆಲ್ಲ ಬಿತ್ತದೆಲ್ಲ ಹೇಳಿದ್ರು. ನಿಮ್ಮ ಪಾಯಿಂಟ್ಸ್ ಹೇಳಕ್ಕಿಂತ ಮುಂಚೆ ನಿಮ್ಮಿಬ್ಬರ ಮಧ್ಯೆ ಏನ್ ಡಿಫ್ರೆನ್ಸ್ ಆಯ್ತು ಅಂತ ಹೇಳ್ಬಿಡುತ್ತೆ. ನಮ್ಮ ರಶ್ಮಿತ್ ಅಕ್ಕ ಸೋಯಾಬೀನ್ ಹೇಳಿದ್ರು. ಬಟ್ ಆಕ್ಚುಲಿ ಅದ್ರಲ್ಲಿ ಇದ್ದದ್ದು ಮಶ್ರೂಮ್. ಓಕೆ ಇವರು ಮಶ್ರೂಮ್ ಹೇಳಿಲ್ಲ, ಸೋಯಾಬೀನ್ ಹೇಳಿಲ್ಲ. ಅಂಡ್ ಇವರು ಇಬ್ರು ಏನೋ ಕ್ಯಾಶು ಹೇಳಿದ್ರು, ಗ್ರೌಂಡ್ ನಟ್ ಇವ್ರು ಹೇಳಿದ್ರು, ಅವ್ರು ಹೇಳಿಲ್ಲ. ಸೊ ನಿಮಗೆ 11 ಪಾಯಿಂಟ್ಸ್, ನಿಮಗೆ 12 ಪಾಯಿಂಟ್ಸ್. ಸೊ ಶ್ರೀಲಕ್ಷ್ಮಿ ಅವರಿಗೆ, ಶ್ರೀಲಕ್ಷ್ಮಿ ಅಕ್ಕಗೆ 10 ಪಾಯಿಂಟ್ಸ್ ಈ ರೌಂಡ್ ಇಂದ ಸಿಗ್ತಾ ಇದೆ. ಸೊ ಕಂಗ್ರಾಚುಲೇಷನ್ಸ್. ಸೆಕೆಂಡ್ ವಿನ್ನರ್ ನಮ್ಮ ರಶ್ಮಿತಾ ಅಕ್ಕ. ಬನ್ನಿ ನಿಮಗೂ ಕೂಡ ನಮ್ಮ ವೈಟ್ ಪರ್ಲ್ ಅಲ್ಲಿ 1000 ರೂಪೀಸ್ ವೋಚರ್. ವೈಟ್ ಪರ್ಲ್ ಅಲ್ಲಿ ಏನ್ ಬೇಕಾದ್ರೂ ತಿನ್ಬೋದು ಫ್ಯಾಮಿಲಿ ಜೊತೆಗೆ ಬಂದು. ಜಾಸ್ತಿ ಆದ್ರೆ ನೀವು ಪೇ ಮಾಡ್ಬೇಕು. ಓಕೆನಾ? ಸೊ ಕಂಗ್ರಾಚುಲೇಷನ್. ತುಂಬಾ ಚೆನ್ನಾಗಿ ಆಡಿದ್ದಾರೆ, ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೊ ಒಂದೇ ಒಂದು ಪಾಯಿಂಟ್ ಆಚೆ ಈಚೆ ಆಯ್ತು. ಬಟ್ ಸ್ಟಿಲ್ ಫೈನ್, ಸೆಕೆಂಡ್ ಪ್ರೈಸ್ ಬಂದಿದ್ದಾರೆ. ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ನಮ್ಮ ರುಚಿ ಗಮ್ಮತ್ನ 3ನೇ ಎಪಿಸೋಡ್ ವಿನ್ನರ್ ಶ್ರೀಲಕ್ಷ್ಮಿ ಸಾಲಿಗ್ರಾಮ ನನ್ನ ಅಕ್ಕ. ಬನ್ನಿ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಫುಲ್ ಕಾಂಪಿಟೇಟಿವ್ ಆಗಿ ಆಡಿದ್ವಿ. ಸೊ ಖುಷಿ ಆಯ್ತಾ? ಇಲ್ಲೆಲ್ಲ ನಮ್ಮ ಮನೆಯವರೇ ಇದ್ದಾರೆ. ಸೊ ಯಾರು ಏನಾದ್ರು ನಂಗೆ ಖುಷಿ ಆಗ್ತಿತ್ತು. ಹಾಗೆ ನಮ್ಮ ಮೊಬೈಲ್ ಎಕ್ಸ್ ಕಡೆಯಿಂದ 2000 ರೂಪಾಯಿ ಗಿಫ್ಟ್ ವೋಚರ್ ಸಿಗ್ತಾ ಇದೆ. ನೀವು ಅಲ್ಲಿ ಹೋಗಿ ಏನ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಅಂಡ್ ಮೊಬೈಲ್ ಎಕ್ಸ್ ಬೆಂಗಳೂರು ಹಾಗೂ ಕುಂದಾಪುರ 2 ಕಡೆಯಲ್ಲಿ ಬ್ರಾಂಚಸ್ ಇದೆ. ನಿಮಗೂ ಏನ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಹಾಗೆ ನಮ್ಮ ರುಚಿ ಗಮ್ಮತ್ ವಿನ್ನರ್ಗೆ ಸರ್ಟಿಫಿಕೇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರುಚಿ ಗಮ್ಮತ್ನ 3ನೇ ಎಪಿಸೋಡ್ ಈಗ ಮುಗಿತಾ ಇದೆ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ. ಹಾಗೆ ನಿಮಗೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಸಿದಲ್ಲಿ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಅಲ್ಲಿ ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ. ಯಾರು ಬೇಕಾದರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನೊಂದು ಅಪ್ಡೇಟ್ಸ್ ಏನು ಅಂತಂದರೆ ನೆಕ್ಸ್ಟ್ ಎಪಿಸೋಡ್ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಮಿಸ್ ಮಾಡಬೇಡಿ. ಇನ್ನೊಂದ್ಸಲ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಬಾಯ್.